ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ನಿನ್ನೆ ಮಾಡಿದಂತಹ ವ್ಲಾಗ್ ಅಲ್ಲಿ ಒಂದಷ್ಟು ಟಾಪಿಕ್ ಗಳ ಬಗ್ಗೆ ಮಾತಾಡಿದ್ದೆ. ಅದಕ್ಕೆ ತುಂಬಾ ಜನ ನನಗೆ ರಿಯಾಕ್ಟ್ ಮಾಡಿದಿರೋ ಒಂದು ಒಳ್ಳೆ ರೀತಿಲಿ ಅದನ್ನ ನೋಡಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಸದ್ಯ ಇಷ್ಟು ಜನನಾದ್ರೂ ನನಗೆ ಸಪೋರ್ಟ್ ಮಾಡಕ್ಕೆ ಇದ್ದಾರೆ ಅಂತ. ಅಕ್ಕ ನೀವ್ ಯಾರ ಮಾತಕ್ಕೂ ತಲೆ ಕೆಡ್ಸ್ಕೊಬೇಡಿ, ನಾವು ಸಪೋರ್ಟ್ ಮಾಡ್ತೀವಿ, ನಾಯಿಗಳು ಬೊಗಳುತ್ತವೆ ಅಂತ ಅನ್ಬಿಟ್ಟು ದೇವಲೋಕ ಹಾಳಾಗಲ್ಲ ಅಂತ ತುಂಬಾ ತರ ಮಾತಾಡಿದ್ರಿ, ತುಂಬಾ ರೀತಿ ಒಳ್ಳೆ ರೀತಿಲಿ ಸಪೋರ್ಟ್ ಮಾಡಿದ್ರಿ. ನನಗೆ ಯಾರು ಒಳ್ಳೇದ್ ಬಯಸ್ತಾರೋ ಅವ್ರಿಗೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳಕ್ ಇಷ್ಟ ಪಡ್ತೀನಿ. ಮತ್ತೆ ನನ್ನ ಒಂದು ಸಣ್ಣ ಕಿವಿ ಮಾತು ಏನು ಅಂತಂದ್ರೆ 95% ನನ್ಗೆ ಇಷ್ಟ ಪಡೋರೆ ಇದ್ರೆ ಜನ, ಇನ್ನು 5% ಕೆಟ್ಟ ಜನಗಳಿರ್ತಾರೆ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಅಂತಾನೆ. ಆ 5%ಗೆ ನಾನು ತಲೆ ಕೆಡ್ಸ್ಕೊಂಡು ವಿಡಿಯೋ ಮಾಡೋದೆಲ್ಲ ನಿಲ್ಲಿಸ್ಬಿಟ್ರೆ ಆ 95% ಜನರ ಪ್ರೀತಿನ ನಾನು ಕಳ್ಕೊಬೇಕಾಗತ್ತೆ. ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಆದಷ್ಟು ನಾನು ಡೈಲಿ ವ್ಲಾಗ್ಸ್ ನ ಕಂಟಿನ್ಯೂ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟೇ ಪಡ್ತೀನಿ. ತಿಂಗಳಲ್ಲಿ 3 ದಿನ ನಿಮ್ಗೆ ಗೊತ್ತಿರುತ್ತೆ ಹೆಣ್ಮಕ್ಳು ಪ್ರಾಬ್ಲಮ್ ಆಗೋದೇ ಇಲ್ಲ ಅಂತ. ಈ ತಿಂಗಳಲ್ಲಿ 1 ದಿನ 2 ದಿನ ಏನಾದ್ರೂ ಮಿಸ್ ಆಗಿದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳಕ್ ಇಷ್ಟ ಪಡ್ತೀನಿ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಿಂದ ತುಂಬಾನೇ ಅಂದ್ರೆ ಎಡಿಟಿಂಗ್ ಕೆಲಸಗಳಾಗ್ಬಿಟ್ಟಿದೆ ನನಗೆ. ಅದ್ರಿಂದ ವ್ಲಾಗ್ ಕೂಡ ಎಡಿಟ್ ಮಾಡ್ಬೇಕಾದ್ರೆ ತುಂಬಾನೇ ಕಣ್ಣು ನನಗೆ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇವತ್ತು ಒಂದು ಫೋನ್ ನೋಡೋಕೆ ಅಂತಾನೆ ಟೆಸ್ಟಿಂಗ್ ಗ್ಲಾಸ್ ತಗೋಬೇಕು ಅಂತ ಅನ್ಕೊಂಡಿದೀನಿ. ಕಣ್ಣಿಗೆ ತುಂಬಾ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗ್ತಿದೆ ನನಗೆ. ಅದಕ್ಕೋಸ್ಕರನೇ ನಾನು ಆ ಮಾತು ಹೇಳಿದ್ದು. ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಡೈಲಿ ವ್ಲಾಗ್ಸ್ ಕಂಟಿನ್ಯೂ ಮಾಡಕ್ಕೆ ಅಂತ. ನನ್ನ ಕೈಲಿ ಎಷ್ಟು ಎಫರ್ಟ್ ಹಾಕಕ್ಕಾಗುತ್ತೋ ಅಷ್ಟು ಕೂಡ ಎಫರ್ಟ್ ಹಾಕಿ ಮಾಡೇ ಮಾಡ್ತೀನಿ ನಾನು. ಹಾಗೆ ನಾಳೆ ಮದ್ವೆಗೆ ಹೋಗ್ಬೇಕಾಗಿತ್ತು. ನನ್ನ ಕ್ಲಾಸ್ಮೇಟ್ ಫ್ರೆಂಡ್ ಅಂದ್ರೆ ಅವರ ತಂಗಿ ಮದ್ವೆಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ನಮ್ಮ ಮನೆಯವ್ರಿಗೆ ಬಟ್ಟೆ ತಗೊಂಡು ಹಾಗೆ ನಾನು ಅವ್ರ ಜೊತೆಗೆ ತಿರ್ಗಾಡ್ಕೊಂಡ್ ಬರದ ಅನ್ಕೊಂಡ್ ಹೋದೆ. ಆಮೇಲೆ ಕ್ರಾಕ್ ಸ್ಲಿಪ್ಪರ್ ತಗೊಡ್ತೀನಿ ಅಂತ ತುಂಬಾ ದಿನದ ಹಿಂದೆನೆ ಹೇಳಿದ್ರು. ಅದಕ್ಕೆ ಇವತ್ತು ಬನ್ನೂರ್ಗೆ ಹೋಗಿದ್ವಲ್ಲ ನೆನಪು ಮಾಡಿದೆ. ಔಟ್ ಸೈಡ್ ಹಾಕೊಂಡ್ ಹೋಗಕ್ಕೆ ಸ್ಲಿಪ್ಪರ್ಸ್ ತುಂಬಾನೇ ಇತ್ತು, ಬಟ್ ಮನೆ ಹತ್ರ ಹಾಕೊಳಕ್ಕೆ ಒಂದು ಕೂಡ ಸ್ಲಿಪ್ಪರ್ಸ್ ಇರ್ಲಿಲ್ಲ. ಅದಕ್ಕೇನೆ ತಗೊಂಡೆ ಇವತ್ತು. ಆ ನಂತರ ಆಪ್ಟಿಕಲ್ಸ್ ಹೋದ್ವಿ, ಅಲ್ಲಿ ಸ್ಪೆಕ್ಸ್ ತಗೊಂಡ್ವಿ. ಸ್ಪೆಕ್ಸ್ ಗಳನ್ನೆಲ್ಲಾನು ಒಂದೊಂದೇ ಹಾಕೊಂಡ್ ಚೆಕ್ ಮಾಡ್ತಿದ್ದೆ ನನ್ನ ಕಣ್ಣಿಗೆ ಯಾವ್ದು ಕರೆಕ್ಟ್ ಅಡ್ಜಸ್ಟ್ ಆಗುತ್ತೆ ಅಂತ. ನಾನ್ ತಗೊಂಡಾದ್ಮೇಲೆ ನಮ್ಮ ಮನೆಯವರು ನೈಟ್ ಡ್ರೈವ್ ಗೆ ಸ್ಪೆಕ್ಸ್ ತಗೊಂಡ್ರು. ಅವ್ರಿಗೂ ಕೂಡ ಅಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ನೈಟ್ ಟೈಮು ಅಪೋಸಿಟ್ ಗಾಡಿ ಬರ್ಬೇಕಾದ್ರೆ ಹೆಡ್ ಲೈಟ್ ತುಂಬಾನೇ ಶಾರ್ಪ್ ಆಗಿರುತ್ತೆ, ಎದುರುಗಡೆ ರೋಡೇ ಕಾಣಲ್ಲ. ಅದಕ್ಕೆ ನಮ್ಮ ಮನೆಯವರು ನೈಟ್ ಟೈಮ್ದು ಗ್ಲಾಸ್ ತಗೊಂಡ್ರು. ಬೆಳಿಗ್ಗೆ ನಾಷ್ಟನು ಕೂಡ ಮಾಡಿರ್ಲಿಲ್ಲ. ಬೆಳಗ್ಗೆ ಎಡಿಟಿಂಗ್ ಕೆಲಸನೂ ಕೂಡ ಮುಗಿಸ್ಕೊಂಡು ಕೂತಿದ್ದೆ. ಆ ನಂತರ ಅವ್ರ ಕೆಲ್ಸದಿಂದ ಬಂದಾದ್ಮೇಲೆ ನಾನು ಮನೆ ಕೆಲಸ ಮಾಡಿ ಹೊರಗಡೆ ಬಂದು ಆ ನಂತರ ನಾಷ್ಟ ತಿನ್ಕೊಂಡು ಡೈರೆಕ್ಟ್ ಮನೆ ಕಡೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಲಗಿದ್ ಎದ್ವಿ. ನೈಟ್ಗೆ ಮೊಸಪ್ ಸಾಂಬಾರ್ ಮಾಡಿ ಇಟ್ಟು ವ್ಲಾಗ್ ಎಡಿಟ್ ಮಾಡಕ್ ಕುತ್ಕೊಂಡೆ.